ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ಮಾತಾಡೋಣಂತೆ. IP ರೇಟಿಂಗ್ ಅಂದ್ರೆ ಏನು? ತುಂಬಾ ಜನರಿಗೆ ಈ ಹೆಸರು ಗೊತ್ತಿರುತ್ತೆ, ಆದ್ರೆ ಈ ಹೆಸರಿಗಿರೋ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಜನರಲ್ ಆಗಿ ನೀವೆಲ್ಲರೂ ಕೂಡ ಕೇಳ್ತಿರ್ತೀರಾ, ಈ ಮೊಬೈಲ್ ಅಲ್ಲಿ IP68 ರೇಟಿಂಗ್ ಇದೆ, IP69 ರೇಟಿಂಗ್ ಇದೆ, ಹಾಗೆ ಬಂದ್ಬಿಟ್ಟು 52, 53, 54, ಹಾಗೆ ಬಂದ್ಬಿಟ್ಟು ATM ವಾಟರ್ ರೆಸಿಸ್ಟೆಂಟ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ನೇಮ್ಸ್ ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಆ ನಂಬರ್ ಸಿಗಿರೋ ವ್ಯಾಲ್ಯೂ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ IP ರೇಟಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗಾದ್ರೆ ಕೊಡ್ತೀನಿ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದೀರಾ ಅಂದ್ರೆ ನೀವು ಪ್ರೋ ಆಗ್ಬಿಡ್ತೀರಾ. ನೆಕ್ಸ್ಟ್ ಟೈಮ್ ಇಂದ ಯಾವ್ದಾದ್ರು ಒಂದು ಮೊಬೈಲ್ ಲಾಂಚ್ ಆಯ್ತು ಅಂದ್ರೆ ಈ ಮೊಬೈಲ್ ಅಲ್ಲಿ IP68 ರೇಟಿಂಗ್ ಇದೆ, IP67 ರೇಟಿಂಗ್ ಇದೆ ಅಂದ್ರೆ ಆ ನಂಬರ್ ಸಿಗಿರೋ ವ್ಯಾಲ್ಯೂ ಏನು, ಆ ನಂಬರ್ ಸಿಗಿರೋ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬಿಡ್ತೀರಾ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ರೀಸನ್ ಏನು ಅಂದ್ರೆ ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ IP ರೇಟಿಂಗ್ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಫಸ್ಟ್ IP ಫುಲ್ ಫಾರಂ ತಿಳ್ಕೋಬೇಕು. IP ಅಂದ್ರೆ ಏನು ಇಲ್ಲ, ಇಂಗ್ರೆಸ್ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. IP ಆದ್ಮೇಲೆ ನಿಮಗೆ ಎರಡು ನಂಬರ್ ಇರುತ್ತೆ, IP68, 69, 52. ಸೊ ಈ ಒಂದು ನಂಬರ್, ಈ ನಂಬರಿಗೆ ಇರೋ ವ್ಯಾಲ್ಯೂ ಏನು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. IP ಆದ್ಮೇಲೆ ಫಸ್ಟ್ ನಂಬರ್ ಏನಿರುತ್ತಲ್ಲ ಇದು ಬಂದ್ಬಿಟ್ಟು ನಿಮಗೆ 0 to 6 ವರ್ಗು ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 6 ಅಂತಾನೆ ಹೇಳ್ಬೋದು. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನ ಡಸ್ಟ್ ಇಂದ ಪ್ರೊಟೆಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಧೂಳು ಇರುತ್ತಲ್ಲ ಅದರಿಂದ ನಿಮ್ಮ ಮೊಬೈಲ್ ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ. ಸೆಕೆಂಡ್ ನಂಬರ್ ಬಂದ್ಬಿಟ್ಟು ನಿಮಗೆ 0 to 8 ವರ್ಗು ಇರುತ್ತೆ, ಮ್ಯಾಕ್ಸಿಮಮ್ 8 ವರ್ಗು ಇರುತ್ತೆ. ಈ ನಂಬರ್ ಇಂದ ನಿಮಗೆ ಯೂಸ್ ಏನು ಅಂದ್ರೆ ನಿಮ್ಮ ಮೊಬೈಲ್ ನ ವಾಟರ್ ಇಂದ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಮೊಬೈಲ್ ನ ಡೈರೆಕ್ಟ್ ಆಗಿ ತಗೊಂಡೋಗ್ಬಿಟ್ಟು ನೀರಲ್ಲಿ ಹಾಕೋದ್ರು ಕೂಡ ನಿಮ್ಮ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ಆ ಲೆವೆಲ್ ಆಫ್ ಪ್ರೊಟೆಕ್ಷನ್ ಕೊಡುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ನಂಬರ್ ಜಾಸ್ತಿ ಆದಷ್ಟು ನಿಮ್ಮ ಮೊಬೈಲ್ಗೆ ಲೆವೆಲ್ ಆಫ್ ಪ್ರೊಟೆಕ್ಷನ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಹೈಯೆಸ್ಟ್ ಅಲ್ಲಿ ಇರೋದು ಅಂದ್ರೆ IP68 ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ಆಲ್ಮೋಸ್ಟ್ ಆಲ್ ಎಲ್ಲಾ ಮೊಬೈಲ್ಸ್ ಕೂಡ ನಿಮಗೆ IP68 ರೇಟಿಂಗ್ ಇಂದ ಬರುತ್ತೆ. ನೆಕ್ಸ್ಟ್ ನಮಗೆ IP69 ಬರುತ್ತೆ. ಈ ತಿಂಗಳಲ್ಲೇ ಪ್ರಪಂಚದಲ್ಲೇ ಫಸ್ಟ್ ಮೊಬೈಲ್ ಲಾಂಚ್ ಆಗ್ತಾ ಇದೆ IP69 ರೇಟಿಂಗ್ ಇಂದ. ಅದು ಕೂಡ ಓಪೋ ಕಂಪನಿಯವರು ಲಾಂಚ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ, IP69 ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತೇಳಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ IP68 ರೇಟಿಂಗ್ ಇತ್ತು ಅಂದ್ರೆ ನಿಮ್ಮ ಮೊಬೈಲ್ ನೀರಲ್ಲಿ ಹೋದ್ರೂ ಕೂಡ ನಿಮ್ಮ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ಇವಾಗ ಬರ್ತಾ ಇರೋ ಐಫೋನ್ಸ್ ಅಲ್ಲಿ ಆಗಿರ್ಬೋದು, ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿ, ಒನ್ ಪ್ಲಸ್ ಮೊಬೈಲ್ಸ್ ಅಲ್ಲಿ, ಶೌಮಿ ಮೊಬೈಲ್ಸ್ ಅಲ್ಲಿ, ಈ ಎಲ್ಲಾ ಮೊಬೈಲ್ಸ್ ಅಲ್ಲೂ ಕೂಡ ನಮಗೆ IP ರೇಟಿಂಗ್ ಅನ್ನೋದು ಇರುತ್ತೆ. ಈ ಎಲ್ಲಾ ಮೊಬೈಲ್ಸ್ ಡಸ್ಟ್ ಇಂದನೂ ಕೂಡ ಪ್ರೊಟೆಕ್ಟ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ವಾಟರ್ ಇಂದನೂ ಕೂಡ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದೇ ನೀವು ಫೋಲ್ಡೇಬಲ್ ಫೋನ್ಸ್ ಅಲ್ಲಿ ನೋಡೋದಾದ್ರೆ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿದ್ರಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5, ಹಾಗೆ ಬಂದ್ಬಿಟ್ಟು Z Fold 4. ಸೊ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ IPX8 ರೇಟಿಂಗ್ ಇಂದ ಬರುತ್ತೆ. X ವ್ಯಾಲ್ಯೂ ಏನು ಅಂದ್ರೆ 0 ಅಂತಾನೆ ಹೇಳ್ಬೋದು. IPX ಅಂತ ಏನಾದರೂ ಇತ್ತು ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನಿಮಗೆ X ಅಂತ ಇತ್ತು ಅಂದ್ರೆ ಅಲ್ಲಿ ನಿಮಗೆ ಯಾವುದೇ ರೀತಿ ಡಸ್ಟ್ ಪ್ರೊಟೆಕ್ಷನ್ ಇರೋದಿಲ್ಲ. ಆ ಮೊಬೈಲ್ ಅಲ್ಲಿ ಈಸಿಯಾಗಿ ಡಸ್ಟ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಆದ್ರೆ ಇರೋದಿಲ್ಲ. ಅದಾದ್ಮೇಲೆ ನಿಮಗೆ ಸೆಕೆಂಡ್ ನಂಬರ್ 8 ಏನಿರುತ್ತಲ್ಲ ಇಲ್ಲಿ ಬಂದ್ಬಿಟ್ಟು ವಾಟರ್ ಇಂದ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಆ ಮೊಬೈಲ್ ನ ನೀವು ಡೈರೆಕ್ಟ್ ಆಗಿ ನೀರಲ್ಲಿ ಹಾಕೋದ್ರು ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ವಾಟರ್ ಇಂದ ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ, ಡಸ್ಟ್ ಇಂದ ನಿಮಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಆದ್ರೆ ಇರೋದಿಲ್ಲ. ಅದೇ ನೀವು ಫೋಲ್ಡಬಲ್ ಫೋನ್ ನ ಡೈರೆಕ್ಟ್ ಆಗಿ ನೀವು ಬೀಚ್ ಒಳಗೆ ತಗೊಂಡೋಗಿದ್ದೀರಾ ಅಂದ್ರೆ ಸಣ್ಣ ಪುಟ್ಟ ಮರಳಾಗಿರ್ಬೋದು, ಇಲ್ಲಾಂದ್ರೆ ಸಣ್ಣ ಪುಟ್ಟ ಡಸ್ಟ್ ಏನಾದ್ರು ಮೊಬೈಲ್ ಒಳಗೆ ಹೋಯ್ತು ಅಂದ್ರೆ ಮೊಬೈಲ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ಡಸ್ಟ್ ಪ್ರೊಟೆಕ್ಷನ್ ಇರೋದಿಲ್ಲ, ವಾಟರ್ ಪ್ರೊಟೆಕ್ಷನ್ ಕಂಪ್ಲೀಟ್ ಆಗಿ ಇರುತ್ತೆ. ಈ ಪ್ರೊಟೆಕ್ಷನ್ ಲೆವೆಲ್ಸ್ ಅನ್ನೋದು ಜನರಿಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತೇಳಿ ಈ ರೀತಿಯಾಗಿ ನಂಬರ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಲೆವೆಲ್ 0 ಇಂದ ಲೆವೆಲ್ 6 ವರ್ಗೂ ಇರುತ್ತೆ. ವಾಟರ್ ಅಲ್ಲಿ ನೋಡ್ಕೊಂಡ್ರೆ ಲೆವೆಲ್ 0 ಇಂದ ಲೆವೆಲ್ 8 ವರ್ಗೂ ಇರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ IPXX ಅಂತ ಇತ್ತು ಅಂದ್ರೆ ಆ ಮೊಬೈಲ್ ಯಾವುದೇ ರೀತಿ ಡಸ್ಟ್ ಪ್ರೊಟೆಕ್ಷನ್ ಅಲ್ಲ, ಹಾಗೆ ಬಂದ್ಬಿಟ್ಟು ವಾಟರ್ ಪ್ರೊಟೆಕ್ಷನ್ ಅಲ್ಲ. IP66 ಇತ್ತು ಅಂದ್ರೆ ಆ ಮೊಬೈಲ್ ಅಲ್ಲಿ ನಿಮಗೆ ಡಸ್ಟ್ ಪ್ರೊಟೆಕ್ಷನ್ ಇರುತ್ತೆ, ವಾಟರ್ ಪ್ರೊಟೆಕ್ಷನ್ ಏನು ಕೂಡ ಇರೋದಿಲ್ಲ. IP66 ಅಂತ ಇತ್ತು ಅಂದ್ರೆ ಆ ಮೊಬೈಲ್ ಅಲ್ಲಿ ನಿಮಗೆ ಡಸ್ಟ್ ಪ್ರೊಟೆಕ್ಷನ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ವಾಟರ್ ಪ್ರೊಟೆಕ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಸಿಂಪಲ್ ಆಗಿ ನೀವಾದ್ರೆ ಫೈಂಡ್ ಔಟ್ ಮಾಡಬಹುದು. ಈ IP ರೇಟಿಂಗ್ ಅಲ್ಲಿರೋ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ IP ರೇಟಿಂಗ್ ಕೂಡ ನಿಧಾನಕ್ಕೆ ಬರ್ತಾ ಬರ್ತಾ ವೀಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಹೊಸ ಮೊಬೈಲ್ ತಗೊಂಡಿದ್ದೀರಾ, ಫಸ್ಟ್ ಅಲ್ಲಿ ಫುಲ್ ಜೋಶ್ ಇರುತ್ತೆ, ಆ ಮೊಬೈಲ್ ತಗೊಂಡು ನೀರೊಳಗೆ ಹಾಕೋದ್ರು ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ಸೆಕೆಂಡ್ ಟೈಮ್ ನೀವೇನಾದ್ರೂ ಹಾಕಿದ್ರೆ ಒಂದ್ ಸ್ವಲ್ಪ ವೀಕ್ ಆಗುತ್ತೆ. ಥರ್ಡ್ ಟೈಮ್ ನೀವೇನಾದ್ರೂ ಆ ಮೊಬೈಲ್ ನ ನೀರಲ್ಲಿ ಹಾಕಿದೀರಾ ಅಂದ್ರೆ IP ರೇಟಿಂಗ್ ಇದ್ರೂ ಕೂಡ ಮೊಬೈಲ್ ಒಳಗಡೆ ನೀರು ಹೋಗೋ ಚಾನ್ಸಸ್ ಆದ್ರೆ ಇರುತ್ತೆ. ರೀಸನ್ ಏನು ಅಂದ್ರೆ ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆ ಸೆಕ್ಯೂರಿಟಿ ಲೆವೆಲ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೈಡ್ ಅಲ್ಲೆಲ್ಲ ನಿಮಗೊಂದು ಗ್ಲೂ ಆದ್ರೆ ಹಚ್ಚಿರ್ತಾರೆ, ಈ ಗ್ಲೂ ಇಂದಾನೆ ನಿಮಗೆ ವಾಟರ್ ಅನ್ನೋದು ಒಳಗಡೆ ಹೋಗ್ತಾ ಇರೋದಿಲ್ಲ. ಫಸ್ಟ್ ಗೆ ಗ್ಲೂ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಇರುತ್ತೆ, ನಿಧಾನಕ್ಕೆ ಬರ್ತಾ ಬರ್ತಾ ಆ ಗ್ಲೂ ಅನ್ನೋದು ತುಂಬಾ ಮಟ್ಟಿಗೆ ವೀಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ಗಮ್ ಅನ್ನೋದು ತುಂಬಾ ಮಟ್ಟಿಗೆ ವೀಕ್ ಆಗುತ್ತೆ, ಅವಾಗ ವಾಟರ್ ಕೂಡ ಈಸಿಯಾಗಿ ಎಂಟರ್ ಆಗುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಯಾಮ್ಸಂಗ್, ಒನ್ ಪ್ಲಸ್, ಆಪಲ್ ಈ ಎಲ್ಲಾ ಕಂಪನಿಯವರು ಕೂಡ
ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಮೊಬೈಲ್ಸ್ ನಿಮಗೆ IP ರೇಟಿಂಗ್ ಇಂದ ಬರುತ್ತೆ. ಆದ್ರೆ IP ರೇಟಿಂಗ್ ಇಂದ ಏನಾದ್ರೂ ಮೊಬೈಲ್ ಒಳಗೆ ನೀರು ಹೋಯ್ತು, ಹಾಗೆ ಬಂದ್ಬಿಟ್ಟು ಫಿಸಿಕಲ್ ಆಗಿ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಈ ಮೊಬೈಲ್ಗೆ ಯಾವುದೇ ರೀತಿ ವಾರಂಟಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಎಲ್ಲಾ ಕಂಪ್ನಿಯವರು ಕೂಡ ಒಂದು ನೋಟಿಸ್ ನ ರಿಲೀಸ್ ಮಾಡಿರ್ತಾರೆ. ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. IP ರೇಟಿಂಗ್ ಇದೆಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ ನ ಪರ್ಚೇಸ್ ಮಾಡ್ತೀರಾ, ಆ ಮೊಬೈಲ್ ಅಲ್ಲಿ ಹೆಸರಿಗೆ ಮಾತ್ರ ನಿಮಗೆ IP ರೇಟಿಂಗ್ ಇರುತ್ತೆ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ, ನಿಧಾನಕ್ಕೆ ಬರ್ತಾ ಬರ್ತಾ ಕಂಪ್ಲೀಟ್ ಆಗಿ IP ರೇಟಿಂಗ್ ಕೂಡ ವೀಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಂಬರ್ ಇರೋ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಡಸ್ಟ್ ಬಗ್ಗೆ ಮಾತಾಡೋಣಂತೆ. ಡಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಲೆವೆಲ್ 0 ಇಂದ ಲೆವೆಲ್ 6 ವರೆಗೂ ಇರುತ್ತೆ. ಈ ಒಂದು ವ್ಯಾಲ್ಯೂಸ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕು ಅಂದ್ರೆ ಒಂದು ಸಣ್ಣ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. 50 mm, 12 mm, 0.5 mm, 1 mm, ಸೊ ಈ ರೀತಿಯಾಗಿ ಇರುತ್ತೆ. ನಿಮಗೆ ನಂಬರು ದೊಡ್ಡದಿದ್ದಷ್ಟು ನಿಮಗೆ ಡಸ್ಟ್ ಸೈಜ್ ಏನಿರುತ್ತಲ್ಲ ಅದು ಕೂಡ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ನಿಮಗೆ ವ್ಯಾಲ್ಯೂ ಕಮ್ಮಿ ಆದಷ್ಟು ಡಸ್ಟ್ ಸೈಜ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, IP 0 ಇತ್ತು ಅಂದ್ರೆ ನೋ ವ್ಯಾಲ್ಯೂ, ಇಲ್ಲಿ ನಿಮಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಇರೋದಿಲ್ಲ. IP 1 ಇತ್ತು ಅಂದ್ರೆ 50 mm ಡಸ್ಟ್ ಪಾರ್ಟಿಕಲ್ ಕೂಡ ಇದು ಕವರ್ ಮಾಡುತ್ತೆ. IP 2 ಇತ್ತು ಅಂದ್ರೆ 12 mm ಸೈಜ್ ವರೆಗೂ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. IP 3 ಇತ್ತು ಅಂದ್ರೆ 2.5 mm ಸೈಜ್ ವರೆಗೂ ಪ್ರೊಟೆಕ್ಷನ್ ಕೊಡುತ್ತೆ. IP 4 ಇತ್ತು ಅಂದ್ರೆ 1 mm ವರೆಗೂ ಪ್ರೊಟೆಕ್ಷನ್ ಕೊಡುತ್ತೆ. IP 5 ಇತ್ತು ಅಂದ್ರೆ 0.5 mm ವರೆಗೂ ಪ್ರೊಟೆಕ್ಷನ್ ಕೊಡುತ್ತೆ. ತುಂಬಾ ಸಣ್ಣ ಪಾರ್ಟಿಕಲ್ ಕೂಡ ಒಳಗಡೆ ಹೋಗೋದಿಕ್ಕಾದ್ರೆ ಬಿರೋದಿಲ್ಲ. ಅದೇ IP 6 ಇತ್ತು ಅಂದ್ರೆ ನಿಮಗೆ ಚಾನ್ಸೇ ಇಲ್ಲ, ನೀವು ಎಷ್ಟೇ ಸಣ್ಣ ಧೂಳು ತಗೊಂಡ್ ಬಂದ್ಬಿಟ್ಟು ಮೊಬೈಲ್ ಅಲ್ಲಿ ಹಾಕಿದ್ರು ಕೂಡ ಒಂದು ಸ್ವಲ್ಪ ಧೂಳು ಕೂಡ ಒಳಗಡೆ ಆದ್ರೆ ಹೋಗೋದಿಲ್ಲ. ಡಸ್ಟ್ ಇಂದ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ IP 68, IP 67 ಈ ರೇಟಿಂಗ್ ಅಲ್ಲಿರೋ ಮೊಬೈಲ್ ನ ನೀವು ಮೊಬೈಲ್ ಶಾಪಿಗೆ ಹೋಗ್ಬಿಟ್ಟು ಒಂದ್ಸಲ ಮೊಬೈಲ್ ನ ಓಪನ್ ಮಾಡಿಸಿ, ಮೊಬೈಲ್ ಓಪನ್ ಮಾಡಿಸಿದ್ರೆ ಒಳಗಡೆ ನಿಮಗೆ ಸ್ವಲ್ಪನೂ ಕೂಡ ಧೂಳಿರೋದಿಲ್ಲ, ಅಷ್ಟು ಕ್ಲೀನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. IP 6 ನಿಮಗೆ 6 ವ್ಯಾಲ್ಯೂ ಇತ್ತು ಅಂದ್ರೆ ಮೊಬೈಲ್ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಧೂಳು ಅನ್ನೋದು ಹೋಗೋದಿಲ್ಲ. ಇವಾಗ ವಾಟರ್ ಬಗ್ಗೆ ಮಾತಾಡೋಣಂತೆ. ಈ ನಂಬರ್ಸ್ಗೆ ಏನೇನ್ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ವಾಟರ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಲೆವೆಲ್ 0 ಇಂದ ಲೆವೆಲ್ 8 ವರೆಗೂ ಇರುತ್ತೆ. ಇಲ್ಲೇ ನಾನು 9 ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ IP 61 ಅಂದ್ರೆ ನಿಮಗೆ ವರ್ಟಿಕಲ್ ಆಗಿ ನೀರು ಬಿದ್ದರೆ ಏನಾಗೋದಿಲ್ಲ. IP 61 ರೇಟಿಂಗ್ ಇತ್ತು ಅಂದ್ರೆ ಈ ಮೊಬೈಲ್ಗೆ ಮೇಲಿಂದ ನೀರು ಬಿತ್ತು ಅಂದ್ರೆ ಈ ಮೊಬೈಲ್ ಏನು ಕೂಡ ಆಗೋದಿಲ್ಲ. ಅದೇ IP 62 ರೇಟಿಂಗ್ ಇತ್ತು ಅಂದ್ರೆ 15 ಡಿಗ್ರಿ ವರ್ಟಿಕಲ್ ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ನೀರು ಬಿತ್ತು ಅಂದ್ರೆ ಆ ಮೊಬೈಲ್ ಸರ್ವೈವ್ ಆಗುತ್ತೆ ಅಂತಾನೆ ಹೇಳ್ಬೋದು. IP 63 ಇತ್ತು ಅಂದ್ರೆ ಆ ಮೊಬೈಲ್ ಅಲ್ಲಿ ಲೈಟ್ ಆಗಿ ಸ್ಪ್ರೇ ಗೊತ್ತಲ್ಲ, ಸ್ಪ್ರೇ ನೀರು ಬಿದ್ದರೂ ಕೂಡ ಆ ಮೊಬೈಲ್ ಏನು ಕೂಡ ಆಗೋದಿಲ್ಲ, ಅಲ್ಲಿಂದ ಕಂಪ್ಲೀಟ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ. IP 64 ಇತ್ತು ಅಂದ್ರೆ ಎಲ್ಲಾ ಡೈರೆಕ್ಷನ್ ಇಂದ ಸ್ಪ್ರೇ ಮಾಡಿದ್ರು ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ಕೆಳಗಿಂದ ಸ್ಪ್ರೇ ಮಾಡಿ, ಮೇಲಿಂದ ಸ್ಪ್ರೇ ಮಾಡಿ, ಯಾವ ಡೈರೆಕ್ಷನ್ ಅಲ್ಲಾದ್ರೂ ಇಟ್ಕೊಂಡು ಸ್ಪ್ರೇ ಮಾಡಿ ಮೊಬೈಲ್ಗೆ, ಅವಾಗ ಮೊಬೈಲ್ ಒಳಗಡೆ ಯಾವುದೇ ರೀತಿ ನೀರು ಅನ್ನೋದು ಹೋಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು IP 65, ಇದು ಕೂಡ ಸೇಮ್ ಇರುತ್ತೆ, ಆದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಪ್ರೆಷರ್ ಅಲ್ಲಿ ಹಾಕ್ಬೋದು. ಇವಾಗ ಸ್ಪ್ರೇ ಅಲ್ಲೂ ಕೂಡ ನಮಗೆ ಲೈಟ್ ಆಗಿ ಸ್ಪ್ರೇ ಮಾಡಬಹುದು, ಜಾಸ್ತಿ ಪ್ರೆಷರ್ ಅಲ್ಲೂ ಕೂಡ ಸ್ಪ್ರೇ ಮಾಡಬಹುದು. ನೀವು ಜಾಸ್ತಿ ಪ್ರೆಷರ್ ಇಟ್ಬಿಟ್ಟು ನೀವು ಸ್ಪ್ರೇ ಮಾಡಿದ್ರು ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. IP 66 ಕೂಡ ನಿಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ, ನೀವು ಇನ್ನೂ ಒಂದು ಸ್ವಲ್ಪ ಪ್ರೆಷರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. IP 65 ಗೆ ಕಂಪೇರ್ ಮಾಡಿದ್ರೆ IP 66 ಅಲ್ಲಿ ನೀವು ಇನ್ನೂ ಪ್ರೆಷರ್ ಅಲ್ಲಿ ನೀರು ಹಾಕಿದ್ರು ಕೂಡ ಈ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. IP 67 ಅಲ್ಲಿ ನಿಮಗೆ 1 ಮೀಟರ್ ವರೆಗೂ ವಾಟರ್ ಅನ್ನೋದು ರೆಸಿಸ್ಟ್ ಆಗುತ್ತೆ. 1 ಮೀಟರ್ ಡೆಪ್ತ್ ವರೆಗೂ ಮೊಬೈಲ್ ನೀರೊಳಗೆ ಹೋಯ್ತು ಅಂದ್ರೂ ಕೂಡ ಅರ್ಧ ಗಂಟೆ ನಿಮಗೆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ, ಅಲ್ಲಿವರೆಗೂ ಈ ಒಂದು ಮೊಬೈಲ್ ಸರ್ವೈವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು IP 68, ಇದರಲ್ಲಿ ನಿಮಗೆ ಡೆಪ್ತ್ ಅನ್ನೋದು ಇನ್ನೂ ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. IP 67 ಅಲ್ಲಿ ನಿಮಗೆ 1 ಮೀಟರ್ ಡೆಪ್ತ್ ಇದ್ರೆ IP 68 ಅಲ್ಲಿ ನಿಮಗೆ 1.5 ಮೀಟರ್ ಡೆಪ್ತ್ ಇರುತ್ತೆ. ಇದು ಕೂಡ 30 ನಿಮಿಷದವರೆಗೂ ಮೊಬೈಲ್ ನೀರಲ್ಲಿ ಸರ್ವೈವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹೈಯೆಸ್ಟ್ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಇರೋದು IP 68, ಅರ್ಧ ಗಂಟೆವರೆಗೂ ನಿಮ್ಮ ಮೊಬೈಲ್ ಏನು ಕೂಡ ಆಗೋದಿಲ್ಲ, ಮೊಬೈಲ್ ಒಳಗೋದ್ರೂ ಕೂಡ ಈಸಿಯಾಗಿ ನಿಮಗೆ ವರ್ಕಿಂಗ್ ಕಂಡೀಷನ್ ಅಲ್ಲ ಆದ್ರೆ ಇರುತ್ತೆ. ಹಾಗೆ ಹೇಳದ್ನಲ್ಲ IP 69 ಕೂಡ ಬರುತ್ತೆ ಅಂತೇಳಿ. IP 69 ಅಲ್ಲಿ ನಿಮಗೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ನಿಮಗೆ ಆಸ್ ಯೂಶುವಲ್ 1.5 ಮೀಟರ್ ಡೆಪ್ತ್ ಇರುತ್ತೆ, 30 ನಿಮಿಷದವರೆಗೂ ಮೊಬೈಲ್ ಸರ್ವೈವ್ ಆಗುತ್ತೆ. ಆದ್ರೆ ಈ IP 69 ಅಲ್ಲಿರೋ ಅಡ್ವಾಂಟೇಜ್ ಏನು ಅಂದ್ರೆ ಜೆಟ್ ಸ್ಪೀಡ್ ಅಲ್ಲಿ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಒಂದು ಪ್ರೆಷರ್ ಅಲ್ಲಿ ನೀರು ಬಿಟ್ಟರು ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ, ಆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಬಿಸಿ ನೀರಿಂದನೂ ಕೂಡ ಈ ಒಂದು ಮೊಬೈಲ್ ಸರ್ವೈವ್ ಆಗುತ್ತೆ. ರೀಸೆಂಟ್ ಆಗಿ ಚೈನಾದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಓಪೋ ಮೊಬೈಲ್ ಒಂದು ಸ್ವಲ್ಪ ಅಡ್ವರ್ಟೈಸ್ ಮಾಡೋದಕ್ಕೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಸೂಪ್ ಇರುತ್ತಲ್ಲ, ಆ ಸೂಪ್ ಅಲ್ಲಿ ಈ ಒಂದು ಮೊಬೈಲ್ ಹಾಕಿದ್ದಾರೆ. ಮೊಬೈಲ್ ಹಾಕಿದ್ದಾದ್ಮೇಲೆ 1 ನಿಮಿಷದವರೆಗೂ ಇವರು ಟಚ್ ಮಾಡೋದಕ್ಕಾದ್ರೆ ಹೋಗಿಲ್ಲ, ಆಮೇಲೆ ಮೊಬೈಲ್ ನ ಹೊರಗೆ ತೆಗೆದಿದ್ದಾರೆ. ಹೊರಗೆ ತೆಗೆದಿದ್ದಾದ್ಮೇಲೂ ಕೂಡ ಮೊಬೈಲ್ ತುಂಬಾ ಒಳ್ಳೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಬಿಸಿ ನೀರಲ್ಲಿ ಹಾಕಿದ್ರು ಕೂಡ IP 69 ರೇಟಿಂಗ್ ಇತ್ತು ಅಂದ್ರೆ ಆ ಮೊಬೈಲ್ ಬಿಸಿ ನೀರಲ್ಲಿ ಹೋದ್ರೂ ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ಈ ರೀತಿಯಾಗಿ ಬರ್ತಾ ಬರ್ತಾ ನಮಗೆ ಲೆವೆಲ್ ಆಫ್ ಪ್ರೊಟೆಕ್ಷನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಿಮಗೆ IP 67 68 ಮೇಜರ್ ಆಗಿ ಚೇಂಜಸ್ ಇರೋದಿಲ್ಲ, ಆದ್ರೆ IP 68 69 ನಿಮಗೆ ವಿಪರೀತವಾಗಿ ಚೇಂಜಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ನೋಟಿಸ್ ಮಾಡ್ತೀರಾ ಆ ಒಂದು ಚೇಂಜ್. ಫಸ್ಟ್ ನಿಮಗೆ IP 69 ಬರುತ್ತೆ, ಇನ್ಮೇಲಿಂದ ನಿಮಗೆ ಕಂಪ್ಲೀಟ್ ಆಗಿ IP 69 ರೇಟಿಂಗ್ ಇಂದ ತುಂಬಾ ಮೊಬೈಲ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಕೂಡ IP ರೇಟಿಂಗ್ ಗೆ ಸಂಬಂಧಪಟ್ಟಿದ್ದು. ಇನ್ನ ಒಂದು ಹೆಸರನ್ನ ನೀವು ಕೇಳಿರ್ತೀರಾ, ATM ವಾಟರ್ ರೆಸಿಸ್ಟೆಂಟ್ ಅಂತೇಳಿ. ಇದು ನಿಮಗೆ ಮೊಬೈಲ್ಸ್ ಅಲ್ಲಿ ಇರೋದಿಲ್ಲ, ಸ್ಮಾರ್ಟ್ ವಾಚಸ್ ಅಲ್ಲಿ ಇರುತ್ತೆ. ಸ್ಮಾರ್ಟ್ ವಾಚಸ್ ಅಲ್ಲಿ ನಿಮಗೆ ಯಾವುದೇ ರೀತಿ IP ರೇಟಿಂಗ್ ಇರೋದಿಲ್ಲ, ATM ಹೆಸರಲ್ಲಿ ನಿಮಗೆ ಸರ್ಟಿಫಿಕೇಶನ್ ಆದ್ರೆ ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ವಾಚಸ್ ನಿಮಗೆ 50 ಮೀಟರ್
ಡೆಪ್ತ್ ವರೆಗೂ ಸರ್ವೈವ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಕೆಳಗೆ ಹೋದ್ರೂ ಕೂಡ ವಾಚ್ ಈಸಿಯಾಗಿ ಸರ್ವೈವ್ ಆಗುತ್ತೆ. ಈ ರೀತಿಯಾಗಿ IP ರೇಟಿಂಗ್ ನಮಗೆ ಡಿಫ್ರೆಂಟ್ ಹೆಸರಲ್ಲೂ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ಪ್ಯಾರಾಮೀಟರ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ IP68 IP67 ಈ ಒಂದು ರೇಟಿಂಗ್ ಅಲ್ಲಿ ನೋಡ್ಕೊಂಡ್ರೆ ಮೊಬೈಲ್ ಅನ್ನೋದು 30 ನಿಮಿಷ ಸರ್ವೈವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ನಾವು ಟೆಕ್ ನ್ಯೂಸ್ ಅಲ್ಲಿ ಎಷ್ಟೋ ಸಲ ಮಾತಾಡಿದೀವಿ, iPhone X, iPhone 11, iPhone 12 ಈ ಎಲ್ಲ ಮೊಬೈಲ್ಸ್ ಕೂಡ ಸಮುದ್ರದಲ್ಲಿ ಎಷ್ಟೋ ವರ್ಷದ ಕೆಳಗೆ ಬಿದ್ದಿರುತ್ತೆ. ಇವಾಗ ಯಾರಾದ್ರೂ ಸ್ಕೂಬಾ ಡ್ರೈವಿಂಗ್ ಹೋಗ್ತಾರಲ್ಲ, ಆವಾಗ ಬಂದ್ಬಿಟ್ಟು ಆ ಮೊಬೈಲ್ಸ್ ನ ತಗೊಂಡು ಮೇಲ್ ಬರ್ತಾರೆ. ಮೇಲ್ ಬಂದು ನೋಡಿದ್ರು ಕೂಡ ಆ ಮೊಬೈಲ್ ಇನ್ನು ವರ್ಕಿಂಗ್ ಕಂಡೀಷನ್ ಅಲ್ಲ ಆದ್ರೆ ಇರುತ್ತೆ. ಅಂದ್ರೆ ಇದೊಂದು ರೀತಿ ರೇರ್ ಕಂಡೀಷನ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ಮೊಬೈಲ್ಸ್ ಕೂಡ ಈ ರೀತಿಯಾಗಿ ವರ್ಕ್ ಆಗೋದಿಲ್ಲ. ರೇರ್ ಕಂಡೀಷನ್ ಅಲ್ಲಿ ನೋಡ್ಕೊಂಡ್ರೆ 2-3 ವರ್ಷ ಆದ್ರೂ ಕೂಡ ನಮ್ಮ ಮೊಬೈಲ್ ನೀರಲ್ಲಿ ಇದ್ರೂ ಕೂಡ ಆ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅವ್ರು ಬಂದ್ಬಿಟ್ಟು ಬೇಸಿಕ್ ಪರ್ಪಸ್ಗೆ ಒಂದು 30 ನಿಮಿಷ ಅಂತ ಹೇಳ್ತಾರೆ. 30 ನಿಮಿಷ ಇದ್ರೂ ಕೂಡ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ. IP ರೇಟಿಂಗ್ ಬಗ್ಗೆ ನಿಮಗೊಂದು ಐಡಿಯಾ ಸಿಕ್ತು ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ರೀಸನ್ ಏನು ಅಂದ್ರೆ ತುಂಬಾ ಜನಕ್ಕೆ IP ಬಗ್ಗೆ ಗೊತ್ತಿರೋದಿಲ್ಲ, ಆ ನಂಬರ್ ಸಿಗಿರೋ ವ್ಯಾಲ್ಯೂ ಏನು, ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಒಂದು ವಿಡಿಯೋ ಮಾಡಿದ್ರೆ 100% ಅದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಆದ್ರೆ ಮಾಡಿದೆ. ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಯಾಕೆಂದ್ರೆ ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ಕೊಂತಾ ಇದ್ದೀನಿ. ಇನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.